ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇನ್ನು ನಾವಿವತ್ತು ಬಂದಿರೋ ಗುಳುಗುಳಿ ಶಂಕರನ ದೇವಸ್ಥಾನಕ್ಕೆ. ಹೇಗಿದೆ ದೇವಸ್ಥಾನದ ಮಹತ್ವ ಏನು, ದೇವಸ್ಥಾನದ ಕತೆ ಪೂರ್ತಿನ ಹೇಳ್ತಾ ಹೋಗ್ತೀನಿ, ಬನ್ನಿ ಹೋಗೋಣ. ಇವಾಗ ನಾನು ಕಾಲು ತೊಳಿತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಿಮ್ಮಡಿನೂ ತೊಳ್ಕೊಂಡು ಹೋಗಬೇಕು. ಹಾಗಾಗಿ ಇನ್ನು ನೋಡ್ತಾ ಇದ್ದೀರಾ, ಸೋಮವಾರ ಮತ್ತು ವಿಶೇಷ ಪೂಜೆ ದಿನ ಊಟದ ಅನ್ನಪ್ರಸಾದ ಕೂಡ ಇದೆ ಅಂತೆ. ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಹಾಗೆ ಇಲ್ಲೂ ಒಂದು ವಿಶೇಷತೆ ಇದೆ, ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಹಾಗೆ ಪ್ರತಿಯೊಂದು ಮಾಹಿತಿ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಹೀಗೆ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಇನ್ನು ಇದು ದೇವಸ್ಥಾನದ ಆವರಣ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಪೂರ್ತಿ ವಿಶಾಲವಾಗಿದೆ. ಇನ್ನು ಸುತ್ತಲೂ ನೀವು ನೋಡ್ತಾ ಇದ್ದೀರಾ, ಫುಲ್ ಹಸಿರು ತುಂಬಿರುವಂತಹ ಜಾಗ. ಇನ್ನು ಈ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ಗುಬ್ಬಿಕಾ ತಾಲೂಕಿನಲ್ಲಿ ಬರ್ತದೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕಂದ್ರೆ ಅಂತರನ ನೋಡ್ತಾ ಹೋಗೋದಾದರೆ ಆನಂದಪುರದಿಂದ 25 ಕಿಲೋಮೀಟರ್, ರಿಬ್ಬನ್ಪೇಟೆಯಿಂದ 15 ಕಿಲೋಮೀಟರ್, ಸಾಗರದಿಂದ 50 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ 40-45 ಕಿಲೋಮೀಟರ್ ಆಗುತ್ತೆ. ಇನ್ನೂ ಕಾಲಂತೂ ಸಖತ್ ಸುಡ್ತಾ ಇದೆ. ಇಷ್ಟು ಬಿಸಿಲಿದ್ದೆ ಸಖತ್ ಸುಡ್ತಾ ಇದೆ. ಇನ್ನೇನಾದರೂ ಸಖತ್ ಬಿಸಿಲಿದ್ದಾಗ ಹೆಂಗಿರುತ್ತೇನೋ ಗೊತ್ತಿಲ್ಲ. ಇನ್ನಲ್ಲಿ ನೀವು ನೋಡ್ತಾ ಇದ್ದೀರ ದೇವಸ್ಥಾನನ. ಎದುರುಗಡೆ ಹೋಗ್ತಾನೆ ದೊಡ್ಡದಾದ ಒಂದು ಗಂಟೆ ಇದೆ. ಸೊ ಒಳಗಡೆ ಯಾವುದೇ ಥರ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೂ ಇಲ್ಲ. ಹಾಗಾಗಿ ಇಲ್ಲೇ ನೋಡ್ಕೊಬೇಡಿ ಎಲ್ಲರೂ. ಇನ್ನು ದೇವಸ್ಥಾನದ ಕಥೆನ ನೋಡ್ತಾ ಹೋಗೋದಾದರೆ, ಶಿವಪಾರ್ವತಿಯು ವಿಹಾರಕ್ಕೆ ಹೋದಾಗ ಈ ಸ್ಥಳ ನೋಡ್ತಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಅನ್ಕೋತಾರೆ. ಆಗ ಅವರಿಗೆ ಬಾಯಾರಿಕೆ ಆಗತ್ತಂತೆ, ಸುಸ್ತಾಗತ್ತಂತೆ. ಆಗ ಶಿವ ಗಂಗೆಯನ್ನು ಇಲ್ಲಿಗೆ ಬರುವಂತೆ ಹೇಳುತ್ತಾರೆ. ಆಗ ಗಂಗೆಯು ಭೂಮಿಯಿಂದ ಉದ್ಭವ ಆಗಿ ಶಿವನ ಜಟೆಯವರೆಗೂ ಚಿಮ್ಮುತ್ತಾರೆ, ಅಂದರೆ ಶಿವನ ತಲೆಯವರೆಗೂ ಚಿಮ್ತಾರಂತೆ. ಆದ್ದರಿಂದ ಶಿವನಿಗೆ ಖುಷಿ ಆಗತ್ತೆ. ಆಗ ಶಿವನು, ನೀನು ಈ ಸ್ಥಳದಲ್ಲೇ ನೆಲೆಸು, ನಿನ್ನ ಔಷಧಿ ಗುಣಗಳಿಂದ ಸಕಲ ಜೀವಿಗೂ ಹಾಗೂ ಮನುಷ್ಯರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾರೆ. ಆಗ ಗಂಗೆ ಇದನ್ನು ಕೇಳಿ ಒಪ್ಪೋದಿಲ್ಲ. ಹಾಗೆ ವಾಪಸ್ ಹೋಗಲು ಟ್ರೈ ಮಾಡ್ತಾರೆ. ಆಗ ಶಿವನಿಗೆ ಕೋಪ ಬರುತ್ತೆ. ತನ್ನ ಜಟೆಯಿಂದ ಗಂಗೆಯನ್ನು ಬಂಧಿಸ್ತಾರೆ. ಆದ್ದರಿಂದ ಹೆದರಿದ ಗಂಗೆಯು ಆವಾಗ ಸೌಮ್ಯವಾಗಿ ನಿಧಾನವಾಗಿ ವಿನಯದಿಂದ ಶಿವನಿಗೆ ಹೇಳ್ತಾರಂತೆ, ಸ್ವಾಮಿ ನೀವು ಇಲ್ಲೇ ನೆಲೆಸೋದಾದರೆ ನಾನು ಇರುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಶಿವ ಯೋಚನೆ ಮಾಡಿ ಒಪ್ತಾರೆ. ಒಪ್ಪಿದ ಶಿವನು ಅಲ್ಲಿಗೆ ಗಂಗೆಯ ಜೊತೆಗೆ ಐಕ್ಯರಾಗುತ್ತಾರೆ. ಅದೆಲ್ಲ ಆಗಿ ಸ್ವಲ್ಪ ಟೈಮ್ ನಂತರ ಶಿವನ ಪರಮ ಭಕ್ತ ಶುಕ್ರಾಚಾರ್ಯರು ಶಿವನ ತಪಸ್ಸನ್ನು ಇಲ್ಲಿ ಮಾಡುತ್ತಿರ್ತಾರೆ. ಆಗ ಶಿವ ಮತ್ತು ಗಂಗೆ ಐಕ್ಯವಾದ ಸ್ಥಳದಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೊಂದು ಶಬ್ದ ಕೇಳುತ್ತೆ, ಗುಳುಗುಳು ಗುಳುಗುಳಿ ಅಂತ ಹೇಳ್ಕೊಂಡು. ಆಗ ಆ ಶಬ್ದ ಕೇಳುತ್ತೆ. ನಂತರ ಶುಕ್ರಾಚಾರ್ಯರಿಗೆ ಶಿವನು ದರ್ಶನ ಕೊಡುತ್ತಾರೆ. ದರ್ಶನ ಕೊಟ್ಟು ಆಶೀರ್ವಾದ ಮಾಡಿ, ಇನ್ನು ಮುಂದೆ ಈ ಚಿಲುಮೆಗೆ ಜಟಾತೀರ್ಥ ಅಂತ ಹೆಸರಾಗಲಿ ಅಂತ ಹೇಳ್ತಾರೆ. ಸೊ ಅವತ್ತಿಂದ ಅಲ್ಲಿಗೆ ಜಟಾತೀರ್ಥ ಅಂತ ಹೆಸರು ನಾಮಕರಣ ಮಾಡ್ತಾರೆ. ಮತ್ತು ಅಲ್ಲೊಂದು ಶಿವಾಲಯವನ್ನು ನಿರ್ಮಿಸು ಅಂತ ಶುಕ್ರಾಚಾರ್ಯರಿಗೆ ಶಿವ ಹೇಳುತ್ತಾರೆ. ತದನಂತರ ಶುಕ್ರಾಚಾರ್ಯರು ಅಲ್ಲೊಂದು ಪೀಠ ಸ್ಥಾಪಿಸುತ್ತಾರೆ. ಹಾಗೆ ಅವ್ರ ಫ್ಯಾಮಿಲಿಯವರಿಗೆಲ್ಲರಿಗೂ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಪೂಜೆ ಮಾಡೋಕ್ಕೆ ಹೇಳಿ ಮರಳಿ ಶುಕ್ರಾಚಾರ್ಯರು ಅವರ ತಪಸ್ಸಿಗೆ ಹೋಗ್ತಾರೆ. ತದನಂತರ ಸುಮಾರು ವರ್ಷ ಕಳೆಯುತ್ತೆ. ಆವಾಗ ಅವ್ರ ಫ್ಯಾಮಿಲಿಯವರು ಕೂಡ ಪೂಜೆ ಮಾಡೋದನ್ನ ನಿಲ್ಲಿಸಿ ಬೇರೆ ಕಡೆ ಹೋಗ್ತಾರೆ. ಆವಾಗ ಪೂಜೆ ಇಲ್ಲದೆ ಹಾಗೆ ಇರ್ತದೆ. ಸೊ ಇದೇ ಒಂದು ರೂಢಿ ಆಗ್ತಾ ಹೋಯಿತು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತಾ ಹಾಗೂ ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡುತ್ತಾರೆ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಗೊತ್ತಾಗತ್ತೆ. ಇನ್ನು ಫ್ರೆಂಡ್ಸ್, ನೀವು ಕೂಡ ದೇವರ ದರ್ಶನ ತಗೊಂಡ್ರಿ. ಸೊ ನಾನು ಒಂದು ಪೂಜೆ ಕೊಟ್ಟಿದ್ದೇನೆ, ಅದೇ ಹೇಳಿದೆ ಅಲ್ಲ ಇಲ್ಲಿನ ವಿಶೇಷತೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇದು ಚೀಟ್ ತೊಗೊಂಡಿದ್ದೀನಿ ಈಗ, ಬಿಲ್ಲಪತ್ರ ಇದು ಚೀಟಿನ. ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕೂಡ ದೇವರಿದ್ದಾರೆ. ಸೊ ದೇವ್ರ ದರ್ಶನ ತೊಗೊಳ್ಳೋಣ. ದೇವ್ರ ದರ್ಶನ ತೊಗೊಂಡು ನೆಕ್ಸ್ಟ್ ನಾವು ಹೋಗೋಣ ಜಟಾತೀರ್ಥದ ಕಡೆಗೆ. ಇನ್ನು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೀವು ಕೂಡ ದೇವ್ರನ್ನ ನೋಡಿದ್ರಿ ಅಂತ ಭಾವಿಸಿದ್ದೀನಿ. ಸೊ ದೇವಸ್ಥಾನದ ಕಥೆ ಅಂತೂ ನಿಮ್ಮ ಬಗ್ಗೆ ಎಲ್ಲದನ್ನು ಹೇಳ್ತಾ ಹೋಗಿದೆ ನಿಮ್ಮ ಮುಂದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, 4 ದೇವರ ದರ್ಶನ ನೀವು ಕೂಡ ತಗೊಳ್ಳಿ. ಸೊ ನಾನು ಕೂಡ ತೊಗೊಳ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ನೆಮ್ಮದಿ ಫೀಲ್ ಆಯಿತು ಗೊತ್ತಾ. ಅಲ್ಲಿ ಒಳಗಡೆ ಹೋಗ್ತಾ ನಿಜವಾಗ್ಲೂ ಒಂದು ಆಸಮ್ ಫೀಲು. ಅದ್ರ ಮನಸ್ಸೊಳಗೆ ಏನೋ ಒಂಥರ ಭಯ. ಯಾಕಂತ ಹೇಳಿದ್ರೆ ಈಗ ನನ್ನೆಲ್ಲರ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಜಟಾತೀರ್ಥಕ್ಕೆ ಹೋಗೋಣ.
ಇನ್ನು ಹೋಗ್ತಾ ನೀವು ನೋಡ್ತಾ ಇದ್ದೀರಾ ಪೂರ್ತಿ ಹಸಿರು, ಪೂರ್ತಿ ಚಂದ ಒಂದು ನೈಸರ್ಗಿಕದ ಮಧ್ಯದಲ್ಲಿ ನಾವು ಹೋಗ್ತಿರೋವಂಥದ್ದು. ಅಷ್ಟು ಚಂದ ಇತ್ತು. ಇನ್ನು ದೇವಸ್ಥಾನದ ಕಥೆ ಎಲ್ಲ ಹೇಳ್ತಾ ಹೋದಾಗ ಒಂಥರ ನಿಜವಾಗ್ಲೂ ಮೈ ರೋಮಾಂಚನ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಯಾಕಂದರೆ ನಾವು ಆ ಒಂದು ರಿಯಾಲಿಟಿನ ಫೀಲ್ ಮಾಡ್ಕೊತಾ ಬಂದ್ವಿ. ಇನ್ನು ದೇವಸ್ಥಾನದ ಭಟ್ರು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೀವು ಕೂಡ ಹೋಗಿ ನೋಡಿ. ಇನ್ನೂ ತುಂಬ ಜನಕ್ಕೆ ಈ ಒಂದು ಪ್ರಸಿದ್ಧ ತಾಣದ ಬಗ್ಗೆ ಗೊತ್ತಿಲ್ಲ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಬನ್ನಿ ಹೋಗೋಣ. ಸೊ ಇಲ್ಲಿ ಚೀಟಿ ತೊಗೊಂಡಿದ್ದೀನಿ. ಸೊ ಇಲ್ಲೊಂದು ಬಿಲ್ವಪತ್ರ ಕೊಡ್ತಾರೆ. ಈ ಬಿಲ್ವಪತ್ರನ ನಾವು ಕಲ್ಯಾಣಿಗೆ ಗುಳುಗುಳಿ ಅನ್ನೋ ಜಟಾತೀರ್ಥದ ಕಲ್ಯಾಣಿಗೆ ನಾವು ಹಾಕಬೇಕಾಗತ್ತೆ ತೀರ್ಥದಕ್ಕೆ. ಸೊ ಹಾಕೋಣ, ಏನಾಗುತ್ತೆ ನೋಡೋಣ. ನನ್ನ ಆಸೆ ಈಡೇರತ್ತಾ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಚೀಟಿ ಕೊಡಬೇಕು. ಫಸ್ಟ್ ಆಫ್ ಆಲು ಇಲ್ಲಿ ನೀವು ಎದುರುಗಡೆ ಬೋರ್ಡಲ್ಲಿ ಕೂಡ ನೋಡ್ಬೋದು. ಚೀಟಿ ಕೊಡಬೇಕು. ಚೀಟಿ ಕೊಟ್ಟು ನಂತರ ತೀರ್ಥಕ್ಕೆ ಬಿಲ್ವಪತ್ರನ ಬಿಡಬೇಕಾಗತ್ತೆ. ಮತ್ತು ಬಿಡಬೇಕಾದ್ರೆ ಹೇಗಂದರೆ 3 ಟೈಮ್ಸು ಎತ್ತಿ ಕೆಳಗಿಳಿಸಿ ಮುಳುಗಿಸಿ ಎತ್ತಿ ಮುಳುಗಿಸಿ ಎತ್ತಿ ಆಮೇಲೆ ಬಿಡಬೇಕಾಗತ್ತೆ. ಹಾಗೆ ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ, ಲೈಕ್ 10 ಮಿನಿಟ್ಸ್ ಆ ಥರ. ಸೊ ಅಷ್ಟರೊಳಗೆ ಮೇಲ್ಗಡೆ ಬರಬೇಕು. ಈಗ ಬನ್ನಿ ನನ್ನ ಸರದಿ. ನನ್ನ ಒಂದು ಆಸೆ ಆಕಾಂಕ್ಷೆನ ಹೇಳ್ಕೊಳ್ತಾ ಇದ್ದೇನೆ. ಬಟ್ ಮನಸ್ಸಲ್ಲಿ ಲೈಟಾಗಿ ಭಯ ಇತ್ತು. ಕಲ್ಯಾಣಿ ಅಂತ ನೀವು ನೋಡ್ತಾ ಇದ್ರೆ ಇಷ್ಟು ಶುದ್ಧವಾಗಿತ್ತಂದರೆ ನಿಜವಾಗ್ಲೂ ಅದನ್ನು ಎದುರುಗಡೆ ನೀವು ನೋಡಬೇಕು. ಆ ಫೀಲ್ನ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಇನ್ನು ನನ್ನ ಒಂದು ಆಸೆನ ಹೇಳ್ಕೊಳ್ತಾ ಇದ್ದೀನಿ. ಶಿವಪ್ಪನ ಮೊರೆ ಹೋಗ್ತಾ ಇದ್ದೀನಿ. ಸೊ ಶಿವಪ್ಪನ ಹತ್ರ ಬೇಡ್ಕೊಳ್ಳೋಂಥ ನನ್ನ ಆರಾಧ್ಯನ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಆಸೆನ. ಸೊ ಆಸೆ ಈಡೇರತ್ತಾ ಇಲ್ವಾ ಅಂತ ನೋಡೋಣ. ಸೊ ಇನ್ನೂ ತುಂಬ ಜನ ಇಲ್ಲಿ ಬೇರೆ ನಾನಂತಲ್ಲ, ಇನ್ನೂ ತುಂಬ ಜನ ಮದುವೆ ಆಗಿರ್ಬೋದು. ಹಾಗೆ ಇವಾಗ ಒಂದು ಮದುವೆ ನೋಡಿ, ಜಾತಕ ಹೊಂದಾಣಿಕೆ ಆಗಿಲ್ಲ, ಆದರೆ ಅವ್ರ ಜೊತೆಗೆ ನಾವು ಚೆನ್ನಾಗಿರ್ತೀವ ಇಲ್ವಾ ಅಂತ ಇದೇ ಥರ ಬಿಲ್ವಪತ್ರನ ಬಿಡ್ತಾರಂತೆ. ನಂತರ ಇನ್ನು ತುಂಬ ಜನ ಮನೆ ಕಟ್ಟಿಸ್ಬೇಕಂತ ಇದ್ದರೆ, ಏನೇ ಆಸೆ ಇದ್ದರೂ ಇಲ್ಲಿ ಬಿಲ್ವಪತ್ರನ ಬಿಟ್ಟು ನೋಡ್ತಾರಂತೆ. ಬಿಲ್ವಪತ್ರ ಏನಾದರೂ ಕೆಳಗಡೆ ಹೋಗಿ ಮೇಲ್ಗಡೆ ಬಂದರೆ ನಿಮ್ಮ ಒಂದು ಆಸೆ ಈಡೇರುತ್ತೆ ಅಂತ. ಸಪೋಸ್ ಏನಾದ್ರು ಕೆಳಗಡೆ ನಿಂತರೆ ಆ ಒಂದು ಆಸೆ ಈಡೇರಲ್ಲ ಅಂತ. ಸ್ಟಾರ್ಟಿಂಗ್ ನೀವೇ ನೋಡ್ತಾ ಇದ್ದೀರಾ, ನಾನು ಇಷ್ಟೇ ಸಲ ಬಿಲ್ವಪತ್ರ ಹಾಕಿದ್ರೂ ಇಳಿತಾನೆ ಇರಲಿಲ್ಲ. ಅಂದರೆ ಲೈಕ್ ಅದು ಇನ್ನೂ ನಂದು ಕೆಳಗಡೆ ಗ್ರಾವಿಟಿ ತೊಗೊಳ್ತಿರ್ಲಿಲ್ಲ ಅನಿಸುತ್ತೆ. ನಂತರ ನಾನು ಮತ್ತೊಂದು ಸಲ ಹಾಕಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಕೆಳಗಡೆ ಹೋಗ್ತಾ ಇತ್ತು. ಅದರೊಳಗೂ ನಂದೊಂದು ಮಸ್ತ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ನೆಕ್ಸ್ಟ್ ಹೇಳ್ತೀನಿ ಏನಾಯಿತು ಅಂತ ಹೇಳಿ. ಇವಾಗ ನೀವು ನೋಡ್ತಾ ಇದ್ದೀರಾ ಬಿಲ್ವಪತ್ರನ ಕೆಳಗಡೆ ಇಟ್ಟಿದ್ದೀನಿ. ಸೊ ಕೆಳಗಡೆ ಹೋಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಅನ್ನಿಸ್ತಾ ಇದ್ದಿದ್ದು ಒಂದೇ, ಬರುತ್ತೋ ಇಲ್ವೋ ಅಂತ. ಲಾಸ್ಟಿಗೂ ನೀವು ನೋಡ್ತಾ ಇದ್ದೀರಾ ಕೆಳಗಡೆ ಹೋಗಿ ಟಚ್ ಆಗಿ ಮೇಲ್ಗಡೆ ಬರೋವಂಥದ್ದನ್ನ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫೀಲ್ ಹೇಗಿದೆ ಅಂತ. ಪೂರ್ತಿ ಕಲ್ಯಾಣಿ ಇಷ್ಟು ಶುದ್ಧವಾದ ನೀರು ಅಂದರೆ ನೀವಲ್ಲಿ ನೋಡ್ತಾ ಇರ್ಬೋದು. ಇನ್ನೂ ನೀರು ಉದ್ಭವ ಆಗ್ತಾಯಿತ್ತು, ಗುಳುಗುಳು ಅಂತ ಹೇಳ್ಕೊಂಡು ಬರ್ತಾನೇ ಇತ್ತು ನೀರು. ಎಷ್ಟು ನೀರು ಉದ್ಭವ ಆಗಿ ಎಷ್ಟು ಹೋಗ್ತಾ ಇತ್ತು ಅಂದರೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅಷ್ಟು ಹೋಗ್ತಾ ಇತ್ತು. ಇವಾಗ ನೋಡ್ತಾ ಇದ್ದೀರಾ ನನ್ನ ಬಿಲ್ವಪತ್ರ ಮೇಲ್ಗಡೆ ಬರ್ತಾ ಇದೆ ಕೆಳಗಡೆ ಮುಗಿಸ್ಕೊಂಡು. ನಿಜವಾಗ್ಲೂ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಒಂದೊಂದು ನಿಮಿಷವೂ ಥರ ಪುಕ್ಕು 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 ಅಂತ ಇತ್ತು. ಲೈಕ್ ನಾನು ದೇವ್ರ ಹತ್ರ ಬೇಡ್ಕೊತಾನೆ ಇದ್ದೆ, ದೇವ್ರೆ ಪ್ಲೀಸ್ ನಾನು ಅಂದ್ಕೊಂಡಿರೋದು ಈಡೇರಿಸಪ್ಪ ಅಂತ ಹೇಳ್ಕೊಂಡು. ಸೊ ಇನ್ನು ನಾನು ಹೋಗಿದ್ದು ತುಂಬ ಹಿಂದೆ. ಸೊ ನಾನು ಬೇಡ್ಕೊಂಡಿದ್ದು ಏನಂತ ಹೇಳಿದ್ರೆ, ದೇವ್ರೆ ನನ್ನ ಮಾನಿಟೈಸೇಷನ್ ಆನ್ ಆಗಲಿ ಅಂತ ಹೇಳಿ ತುಂಬ ಸತಾಯಿಸಿ. ಇದರೊಳಗೂ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇಂಚು ನಾನು ಹಿಂಗೆ ಅಂದ್ಕೊಂಡಿದ್ದೆ ಅಂದರೆ ಬರುತ್ತೋ ಇಲ್ವೋ ಅಂತ. ಹಾಗೆ ನಾನು ಯೂಟ್ಯೂಬಲ್ಲೂ ಆಯಿತು, ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಕೊನೆಗೂ ನಂಗೆ ಆನ್ ಆಯಿತು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೆ ನನಗೆ ದೇವ್ರ ಪ್ರಸಾದ ಕೂಡ ಕೊಟ್ಟರು. ದೇವ್ರ ಪ್ರಸಾದದಿಂದನೇ ಮೋಸ್ಟ್ಲಿ ನನ್ನೆಲ್ಲ ಒಂದು ಮಾನಿಟೈಸೇಷನ್ ಆನ್ ಆಗಿದ್ದೇನೋ. ನೀವೆಲ್ಲ ನೋಡಿದ್ರಿ ಅಂತ ದೇವ್ರ ಪ್ರಸಾದದಿಂದನೇ ನನ್ನ ಒಂದು ಮಾನಿಟೈಸೇಷನ್ ಆನ್ ಆಗಿದ್ದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಂತೂ ಇಂತೂ ನನಗೆ ದೇವ್ರ ಪ್ರಸಾದ ಕೈಗೆ ಸಿಕ್ತು, ಮೇಲ್ಗಡೆ ಬಂತು ಅಂತೂ ಇಂತೂ ತೇಲ್ಕೊಂಡು. ತೋರಿಸ್ತೀನಿ ಇನ್ನು ಪೂರ್ತಿ ವಿಡಿಯೋನ. ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹಾಕಿದ್ವಿ. ಸೊ ಎಲ್ಲರದ್ದು ಬಂತು. ಇನ್ನು ನೋಡ್ತಾ ಇದ್ದೀರಾ ಮೇಲ್ಗಡೆ ತೇಲ್ಕೊಂಡು ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಜನ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದಾರಂತ. ಲಾಸ್ಟಿಗೆ ನನ್ನ ಎದುರುಗಡೆ ಒಬ್ಬರಿದ್ರು, ಅವ್ರಿಗೆ ಪಾಪ ಬರಲೇ ಇಲ್ಲ, ತುಂಬ ಬೇಜಾರಾಗಿದ್ದರು. ಕೊನೆಗೂ ನನ್ನ ಒಂದು ಬಿಲ್ವಪತ್ರೆ ಬಂತು. ತುಂಬ ಖುಷಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಇದೇ ಥರ ಎದುರುಗಡೆ ಬರಬೇಕು. ಸೊ ಮೇಲ್ಗಡೆ ತೇಲ್ಕೊಂಡು ಅಲ್ಲೇ ನಿಂತ್ಕೋಬೇಕು. ಆವಾಗ ಮಾತ್ರ ನಾವು ಅಂದ್ಕೊಂಡಿದ್ದು ಈಡೇರತ್ತೆ. ಸೊ ನೀವು ಏನಾದರೂ ನೋಡಬೇಕಾ ಈ ಒಂದು ಸ್ಥಳನ, ತಪ್ಪದೆ ಬನ್ನಿ ಗುಳುಗುಳು ಶಂಕರಕ್ಕೆ, ಜಟಾತೀರ್ಥನ ನೋಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದಾರೆ ಎದುರುಗಡೆ ಆಂಟಿ ಪಾಪ ಅವ್ರಿಗೆ ಬರಲೇ ಇಲ್ಲ, ತುಂಬ ಬೇಜಾರಾದರು. ಶಿವಪ್ಪನ ಕೆಳಗಡೆ ನಿಂತಿತ್ತು. ಇನ್ನು ಬನ್ನಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ನಾನು ಇಷ್ಟು ಮಾಡಿದೆ, ಬಟ್ ನನಗೇನು ಅನ್ನಿಸ್ತಂದರೆ ತುಂಬ ಜನ ಆ ಕಡೆ ಮಾಡ್ತಾಯಿದ್ರೆ. ಸೊ ನಂಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ನಾನು ಅಂದ್ಕೊಂಡಿದ್ದಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು. ಆವಾಗ ಏನು ಮಾಡಿದೆ, ಮತ್ತು ನಾನು ಆ ಡೈರೆಕ್ಷನ್ಗೆ ಹೋದೆ.
ಫಸ್ಟ್ ಟೈಮ್ ನನಗೆ ಶಿವಪ್ಪ ಉತ್ತರ ಕೊಟ್ಟಿದ್ರು ನಿನ್ಗಾಗತ್ತೆ ಅಂತ ಅಂದ್ಕೊಂಡು. ಬಟ್ ಆದ್ರೆ ನನಗೆ ಏನಂದರೆ ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಇತ್ತು, ಇಲ್ಲ ಆಗುತ್ತೋ ಇಲ್ವೋ, ಇನ್ನೊಂದು ಸಲ ನಾನು ಅಲ್ಲಿ ಹೋಗಿ ಹಾಕಬೇಕು, ಯಾಕಂದರೆ ಶಿವಪ್ಪನ ಲಿಂಗ ನೀವು ಅಲ್ಲಿ ನೋಡಿದ್ರಿ, ಸೊ ಆ ಸ್ಥಳಕ್ಕೆ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಸೊ ಈ ಸ್ಥಳದಲ್ಲಿ ಅದಕ್ಕೆ ನಾನು ಮತ್ತೆ ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ನನ್ನ ಫ್ರೆಂಡ್ಸ್ ಕೂಡ ಬಂದರು, ಅಕ್ಕ ಕೂಡ ಬಂದಳು. ಇನ್ನು ನೀವು ನೋಡ್ತಾ ಇದ್ದೀರಾ ನೀರಿನ ಕೆಳಗಡೆ ಹೇಗಿತ್ತು ಅಂತ. ನಂತರ ನಾನು ಈ ಪ್ಲೇಸಿಗೆ ಬಂದೆ. ಈ ಪ್ಲೇಸೇ ಇಲ್ಲಿ ಶಿವಪ್ಪ ಇರೋವಂಥದ್ದು. ಸೊ ಇಲ್ಲಿ ಕೂಡ ನಾನು 3 ಸಲ ಮುಳುಗಿಸಿ ಎತ್ತಿ ಹಾಕಿದೆ. ಸೊ ನೀವು ನೋಡ್ತಾ ಇದ್ದೀರಾ ಹೋಗಬೇಕಾದ್ರೆ ತುಂಬ ಬೇಗ ಕೆಳಗಡೆ ಹೋಯಿತು. ಅಂದ್ಕೊಂಡೆ ಮೋಸ್ಟ್ಲಿ ಬರ್ಬೋದೇನೋ ಅದ್ರೊಳಗೂ ಮನ್ಸಲ್ಲೋಗಿ ಒಂಥರ ಭಯ ಇತ್ತು. ಯಾಕಂದರೆ ಬರಲಿಲ್ಲ ಅಂದರೆ ಏನು ಮಾಡ್ದಪ್ಪ ದೇವ್ರೆ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಪೂರ್ತಿ ನನ್ನ ಮೊರೆ ಹೋಗಿದ್ದೆ ನಾನು ಶಿವಪ್ಪನ ಹತ್ರ. ಅಬ್ಬಾ ಎಷ್ಟು ಮಾಡಿದ್ದೀನಂದರೆ ಅಲ್ಲೊಂದು ಏನಂದರೆ ನನಗೊಂದು ಎಕ್ಸ್ಪೀರಿಯನ್ಸ್ ಅಂದರೆ, ಮೇಲ್ಗಡೆ ಬರುತ್ತೆ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಬರುತ್ತೆ ಕೆಳಗಡೆ ಹೋಗುತ್ತೆ, ಚೂರು ಮೇಲೆ ಬರುತ್ತೆ ಮತ್ತೆ ಕೆಳಗೆ ಹೋಗುತ್ತೆ, ಆಯಿತಾ. ಲಾಸ್ಟಿಗೆ ಹೇಗಾಯ್ತಂದರೆ ಶಿವಪ್ಪನ ಕಲ್ಲಿದಲ್ಲ ಅಲ್ಲಿ ಮೇಲ್ಗಡೆ ಬಂದು ನಿಂತ್ಕೊಳ್ತು. ನಂತರ ಕೆಳಗಡೆ ಹೋಯಿತು. ಕೆಳಗಡೆ ಹೋಗಿದ್ದೆ ನಾನು ಒಂದು ಹೋಪ್ನೇ ಕಳ್ಕೊಂಡೆ. ಅಂದರೆ ಇಲ್ಲ ಶಿವಪ್ಪನ ಬರೋದಿಲ್ಲ, ಯಾಕಂದರೆ ಮೋಸ್ಟ್ಲಿ ಮಾನಿಟೈಸೇಷನ್ ಆನ್ ಆಗೋದಿಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ನನ್ನ ಪಕ್ಕದಲ್ಲಿರೋ ಆಂಟಿನೂ ಕೂಡ ತುಂಬ ಹೊತ್ಕಾದ್ರು. ಅವ್ರ ಪಾಪ 10 ನಿಮಿಷ ಅಂತ ಹೇಳಿದ್ದು, ಒಂದು 20 ಮಿನಿಟ್ಸ್ ಆ ಥರ ಕಾದ್ರು. ಪಾಪ ಅವ್ರಿಗೆ ಬರಲೇ ಇಲ್ಲ. ಅದರೊಳಗೂ ನಾನು ತುಂಬ ಸ್ಪೀಡಾಗಿ ಹೋಯ್ತಲ್ಲ, ನಾನು ಬರ್ಬೋದು ಅಂತ ಒಂದು ಗೆಸ್ ಮಾಡಿದೆ. ಅಲ್ಲಿ ನಂಗೆ ಉತ್ತರ ಸಿಕ್ಕಿತ್ತು, ಇಲ್ಲೂ ಸಿಗ್ಬೋದು ಅಂತ ಹೇಳಿ. ನಂತರ ಶಿವಪ್ಪನ ಕೆಳಗಡೆ ಹೋಯಿತು. ಒಂದು 2-3 ನಿಮಿಷ ಕಾದೆ, ಅಳು ಬಂದೋಯ್ತು, ನಿಜ ಹೇಳ್ತೀನಿ. ಆ ಒಂದು ವಿಡಿಯೋ ಕ್ಲಿಪ್ ಕೂಡ ಇದೆ, ಅದು ನನ್ನ ಇನ್ನೇನು ಇನ್ಸ್ಟಾಗೆ ಕೂಡ ಹಾಕ್ತೀನಿ. ನನ್ನ ಕಣ್ಣಂಚಲ್ಲಿ ನೀರು ಬಂತು, ಎಲ್ಲಿ ನನಗೆ ಉತ್ತರ ಸಿಗಲ್ಲಪ್ಪ ದೇವ್ರೆ ಅಂತ ಹೇಳಿ. ನಂತರ ಏನಾಯಿತು ಅಂತ ನೀವೇ ನೋಡಿ. ಸೊ ಇಲ್ಲಿ ನಾನು ತುಂಬ ಸ್ಪೀಡಲ್ಲಿ ಇಟ್ಟಿದ್ದೆ, ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ದಿರ್ಬೋದು ಅಂದರೆ ಎಷ್ಟೊತ್ತಾಗಿರ್ಬೋದು ಅಂತ. ನೀವು ನೋಡ್ತಾ ಇದ್ರೆ ಇದೇ ನಾನು ಹೇಳಿದ್ದು ಶಿವಪ್ಪನ ಕೆಳಗಡೆ ಬಂದು ನಿಂತಿತ್ತು ಅಂತ. ನಂತರ ಕೊನೆಗೂ ನನಗೆ ಸಿಕ್ತು ಬಿಲೋಪತ್ರೆ. ಕೊನೆಗೂ ನನ್ನ ತಲೆ ವಾಪಸ್ ಬಂತು. ಅಷ್ಟೊಂದಂತ ಗಾದಿ ಕೂಡ ತಂದೆಯ ಕೆಳಗೆ ಹೋಗಿ ಅಲ್ಲಿ ತಾಗಿಸ್ಕೊಂಡು ಅಲ್ಲೇ ಶಿವಪ್ಪ ಸುಮಾರು ಹೊತ್ತು ಇಟ್ಕೊಂಡು ಮತ್ತೆ ನಾನು ಕಳಿಸಿದ್ರು ಪ್ರಸಾದ. ಇದೇ ಪ್ರಸಾದಕ್ಕೆ ನಾನು ಕಾಯ್ತಾ ಇದ್ದೆ. ಒಟ್ಟು ಮೋಸ್ಟ್ಲಿ ಈ ಪ್ರಸಾದ ತೊಗೊಂಡೇ ಹೋಗಿದ್ರೆ ನನಗೆ ನೆಮ್ಮದಿ ಇರ್ತಿರ್ಲಿಲ್ವೇನೋ ಗೊತ್ತಿಲ್ಲ, ಆದರೆ ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ತುಂಬ ಖುಷಿ ಇದೆ. ಬನ್ನಿ ಈಗ ದೇವ್ರ ಹತ್ರ ಹೋಗೋಣ ಮತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ಲ ಇಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಅಂತ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಆ ನೀರು ಏನಂದರೆ ಇಡೀ ತೋಟಕ್ಕೆ ಎಲ್ಲ ಕಡೆನೂ ಅದೇ ನೀರು ಯೂಸ್ ಮಾಡ್ತಾರಂತೆ. ಅಷ್ಟು ನೀರು ಸಿಗತ್ತಂತೆ. ಈ ನೀರಿಗೆ ಯಾವತ್ತೂ ಬರನೇ ಇರಲ್ಲ ಅಂತೆ, ಆ ಥರ ನೀರು ಸಿಗತ್ತಂತೆ. ಇನ್ನೂ ಅಲ್ಲಿಂದ ಮುಳಿಸ್ಕೊಂಡು ನೀವು ತಂದು ಕೊಡ್ತೀರಲ್ವ, ನಂತರ ಇವ್ರು ಹೇಳೋ ಹಾಗೆ ಮಾಡಬೇಕಾಗತ್ತೆ. ಪ್ರತಿಯೊಂದು ನಿಮ್ಮ ಹತ್ರ ತೋರಿಸ್ತೀನಿ ಅವ್ರು ಏನ ಹತ್ರ ಹೇಳಿದ್ರು ಅಂತ. ನೀರನ್ನು ತಲೆ ಮೇಲೆ ಹಾಕ್ಕೊಂಡು ನಿಧಾನ ತಾಳು. ಬಟ್ಟೆ ನೆನ್ಸ್ಕೊಂತಾರ, ಬಟ್ಟೆ ನೆನ್ಸ್ಕೊಂತಾರೆ. ವಿಶೇಷತೆ ನೋಡಿದ್ರೆ ಹೇಳ್ತಿದ್ರು. ಇದು ಹಿಂದೆ ಋಷಿಮುನಿಗಳು ತಪಸ್ ಮಾಡಿರೋ ಜಾಗ. ಋಷಿಮುನಿಗಳು ಗಂಗಿಗೆ ಬಾಯಾರಿಕಾದಾಗ ಜಡೆಯಿಂದ ಹೊಡೆದಾಗ ನೀರು ಬಂದಿತ್ತು, ಅದೇ ಜಟಾತೀರ್ಥ ಅಂತ ಹೇಳ್ತಾರೆ. ಅದಕ್ಕೆ ಮೋಸ್ಟ್ಲಿ ಆ ಥರ ಅಂದರೆ ಶಿವಪ್ಪನ ಹತ್ರ ಎಲ್ಲ ಆಗಿರೋದು ಅಲ್ಲಿಂದ ಉಂಟು ಅಲ್ಲಿಂದ ನೋಡಿದಾಗಿಂದನೂ ಅದು ಅಲ್ಲೇ ಇರೋದು. ನಿಜವಾಗ್ಲೂ ಮನಸ್ತೃಪ್ತಿ ಆಗತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಈ ನೀರಿನ ಮತ್ತೆ ಕೈಲಾಸದಲ್ಲಿ ಇತ್ತಂತೆ, ಈಗ ಇಲ್ಲಿಗೆ ಬಿಸಿಲುಗಾಲದಲ್ಲಿ ಯಾವತ್ತೂ ನೀರು ಒಣಗಲ್ಲ, ಯಾವತ್ತೂ ನೀರು ಒಣಗಲ್ಲ. ಅಂದ್ರೆ ಯಾವ್ದಾದ್ರು ನೀರು ಒಣಗಿದ್ದೆ ಇಲ್ಲ. ಗಂಗೆ ಎರಡು ಬೋರ್ ಇದ್ರು, ಬೋರು 2 ಪಂಪ್ ಸೆಟ್ ಇದ್ರು ನೀರು ಖಾಲಿ ಆಗಿಲ್ಲ. ಕಟ್ ಮಾಡೋಕ್ಕೆ, ಕಟ್ಟಡ ಮಾಡೋಕೆ, ಅದನ್ನ ಭರ್ತಿ ಮಾಡೋದು, ಅದು ಯಾವ್ದು ಜೊತೆಗೂ ಅದು ಡಬಲ್ ಬರೋಕ್ಕೆ ಇದ್ರ ವಿಚಾರನೇ ಬೇರೆ ಬಿಡೋದು, ಅದನ್ನ ಹೇಳಂಗಿಲ್ಲ.
ದಿನಕ್ಕೊಂದು ಸರಿಸುಮಾರು ಎಷ್ಟು ಜನ ಬಂದು ಬಿಲ್ಪತ್ರೆ ಹಾಕ್ಬೋದು ಸರ್? ಇಲ್ಲೊಂದು 500 ಜನ 500 ಜನ ಬರ್ತಾರೆ ದಿನ ಒಂದು 500 ಮೇಲೆ ಓ, 500 ಜನನೇ ಬರ್ತಾರೆ ಅಂತ ಹೇಳಿ ಬರ್ತಾರೆ. ಬರ್ತಾರೆ. ನಾವು ಅದೇ ನೋಡಿದ್ರಲ್ಲ, ಎಷ್ಟು ವಿಶೇಷತೆ ಅಂದ್ರೆ ಈ ತರ ಇದು ಪವಿತ್ರವಾದ ನೀರು. ಇದನ್ನು ನೀರು ತಗೊಂಡಾಗ ಕುಡಿದ್ರೆ ಯಾವ ಕಾಯಿಲೆಗಳು ಬರೋದಿಲ್ಲ ಅಂತ ಒಂದು ವಿಚಾರ. ಹೌದು, ಇದು 9 ದಿವಸ ಕುಡಿದು ಕಾಯಿಲೆ ಇದ್ರೂ ವಾಸಿ ಆಗುತ್ತೆ, ಕುಡಿದ್ರೂ ಕಾಯಿಲೆ ಬರೋದಿಲ್ಲ. ಅಷ್ಟು ಒಳ್ಳೆ ಪವಿತ್ರವಾದ ನೀರು. ಈ ನೀರು ಕುಡಿಯೋದಾಗೇ ಭಾಳ ಜನ ಬರ್ತಾರೆ. ಕುಡಿದ್ರಿ ತುಂಬ ಕುಡಿದ್ರಿ ಸೇಮ್ ಕ್ವಾಂಟಿಟಿ ಬಾಟ್ಲಲ್ಲಿ ಸ್ನಾನ ಮಾಡಿ ಒಳ್ಳೆ ಮೈಏನು ಹೊರಗಾಗುತ್ತೆ ಅಂತ ಒಂದು ವಿಚಾರ. ಸ್ನಾನ ಈ ಮೈ ನೀರು ಇಟ್ಟರೆ ತಲೆ ಮೇಲೆ ಸ್ವಲ್ಪ ಹಾಕಿದ್ರೆ ಅಷ್ಟು ವಿಶೇಷವಾಗಿದೆ. ನೋಡಿ ಹಾಕಲೇ ನೀರು ಕುಡಿತೀವಿ. ಅದೇ ಅಲ್ಲಿ ಬಂದಾಗನೇ ಅಲ್ಲಿ ಶಿವಪ್ಪನ ಹತ್ರ ನೋಡಿದೆ, ಯಪ್ಪ ಎಷ್ಟು ಖುಷಿ ಆಯ್ತಂದ್ರೆ, ಎಷ್ಟೋ ದಿನದಿಂದ ಕನಸು ಬರ್ಬೇಕಂತ, ಕೊನೆಗೂ ಬರಂಗಾಯ್ತು. ಶಿಸ್ತು ಶಿಸ್ತು ಬಟ್ ಅದೇ ಅಂದ್ರೆ ಭಟ್ರು ಮೇಲೆ ಕುಡೀರಿ ಕುಡೀರಿ. ಒಂದು ನೀರು ಹಾಕಿ ಸುನಿಗೆ ಒಂದು ಫ್ರೆಂಡ್ಸ್, ಅಂತೂ ಇಂತೂ ಹೊಟ್ಟೆ ತುಂಬ ನೀರು ಕುಡಿದೆ. ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಬಿಡುವಂಥ ಟೈಮಿಂಗ್ಸ್ ಹೇಳ್ತಾ ಹೋಗೋದಾದರೆ ಬೆಳಗ್ಗೆ 7ರಿಂದ 4:15 ತನಕ ಮಾತ್ರ ಟೈಮ್ ಇರುವಂಥದ್ದು. ಸೊ ನೀವು 7 ಗಂಟೆಯಿಂದ 4:15 ಟೈಮಿಗೆ ಯಾವುದೇ ಟೈಮಲ್ಲಿ ಬಂದರೂ ಕೂಡ ಇಲ್ಲಿ ಬಿಲ್ವಪತ್ರೆ ಹಾಕೋಕ್ಕೆ ಅವಕಾಶ ಇದೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ದಿನ 2 ದಿನ ಜಾತ್ರೆ ನಡೆಯುತ್ತೆ. ತುಂಬ ದೊಡ್ಡದಾಗಿ ನಡೆಯುವಂತಹ ಜಾತ್ರೆ. ಸೊ ಇಲ್ಲಿ ಬೇರೆ ದಿನ ಯಾವುದೇ ಥರ ಜಾತ್ರೆ ಅಂತ ಇರಲ್ಲ. ಬಟ್ ಶಿವರಾತ್ರಿ ಅಂತ ಬಂದಾಗ 2 ದಿನ, ಶಿವರಾತ್ರಿ ದಿನ 2 ದಿನ ದೊಡ್ಡ ಜಾತ್ರೆ ನಡೆಯತ್ತಂತೆ. ಇನ್ನು ಫ್ರೆಂಡ್ಸ್, ದೇವಸ್ಥಾನ ಹೇಳ್ತಾ ಹೋಗೋದಾದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನೆಮ್ಮದಿರುವಂತಹ ಪ್ರದೇಶ ಅಂತಲೇ ಹೇಳ್ಬೋದು. ಒಂದೇ ಮಾತಲ್ಲಿ ಹೇಳೋದಾಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಒಮ್ಮೆ ಬನ್ನಿ, ಈ ಪ್ಲೇಸ್ನ ನೋಡ್ಕೊಂಡು ಹೋಗಿ. ಇಲ್ಲಿರುವಂತಹ ಪ್ರತಿಯೊಂದು ನೈಸರ್ಗಿಕ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ನೆಮ್ಮದಿ ಕೊಡೋಂಥ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಕೂಡ ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ. ಹಾಗೆ ನೀವು ಕೂಡ ಬಿಲ್ವಪತ್ರೆ ಬಿಡಿ. ನಿಮ್ಮದು ಏನಾದರೂ ಆಸೆ ಆಕಾಂಕ್ಷೆ ಇದ್ದರೆ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ. ಇನ್ನು ಇಲ್ಲಿಗೆ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಪ್ಲೇಸ್ಗೆ ಬರೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಹೋಗಿದ್ದೀರಾ? ಹಾಗಾದರೆ ಏನು ಬಿಟ್ಕೊಬಂದ್ರೆ ಅಂತ ತಪ್ಪದೆ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು.